ಬಂದ್ ಕೂಡಲೇ ಕನ್ಸಿಸ್ಟೆನ್ಸಿ ಆಗಿರ್ಬೇಕು ಅನ್ನೋದು ನೋಡಿ. ಇದನ್ನ ಈ ಟ್ರೇಗಿಟ್ಟು ಅಂತ ಸೀನ್ ಎಲ್ಲ ಮಾಡಬೇಡ ಒಮ್ಮೆ ಗೈಸ್. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಹೋಟ್ಲ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಇವತ್ತಿನ ಬ್ಲಾಗ್ ಕ್ರೇಜಿ ಇರುತ್ತೆ ಅಂದ್ಕೊಳ್ಳಿ. ನಮ್ಮಮ್ಮನ ಮೇಲೆ ನಾನ್ ಸ್ಟಾಪ್ ಪ್ರ್ಯಾಂಕ್ನ ಟ್ರೈ ಮಾಡ್ತಾ ಇದ್ದೀನಿ. ನಾನ್ ಸ್ಟಾಪ್ ಆಗಿಲ್ಲ ಅಂದ್ರೂ ಒಂದು ಪ್ರ್ಯಾಂಕ್ ಮಾತ್ರ ಮಾಡೇ ಮಾಡ್ತೀನಿ ಗೈಸ್. ಅದೇ ಬಂದ್ಬಿಟ್ಟು ಫೇಕ್ ಎಗ್ ಪ್ರ್ಯಾಂಕ್. ಅಂದರೆ ಇದು ಒಂದು ಬಾಲ್ಡ್ ಎಗ್ ಗೈಸ್. ಇದು ನಿನ್ನೆ ಇದನ್ನ ನಾವು ಬಿಸಾಡದ ಬದಲು ಇದೊಂದು ಇಟ್ಕೊಂಡಿದ್ದೀನಿ. ಇದನ್ನ ಈ ಟ್ರೇಗಿಟ್ಟು ನಮ್ಮ ಮಮ್ಮಿ ಬಂದಮೇಲೆ ಅಲ್ಲಿಂದಾನೇ ರಿಯಲ್ ಎಗ್ ತಗೊಂಡು ಅವ್ರ ತಲೆ ಮೇಲೆ ಹೊಡಿಯೋ ಥರ ಪ್ರ್ಯಾಂಕ್ ಮಾಡೋಣ ಅನ್ಕೊಂಡಿನಿ. ಅದು ಬಿಟ್ಟರೆ ಇನ್ನು ಭಾಳ ಇದಾವೆ ಗೈಸ್. ನಾನ್ ಸ್ಟಾಪ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನಾನ್ ಸ್ಟಾಪ್ ಆಗಲಿಲ್ಲ ಅಂದರೂ ಈ ಎಗ್ಗಿನಂತೂ ಕನ್ಫರ್ಮ್ ಆಗಿ ಪ್ರ್ಯಾಂಕ್ ಮಾಡೇ ಮಾಡ್ತೀನಿ. ಸೊ ಬನ್ನಿ, ನಾನ್ ಸ್ಟಾಪ್ ಅಂದರೆ ಇದೊಂದು ಮಾಡ್ಬೋದು. ಬಿಟ್ಟರೆ ಟೀಯಲ್ಲಿ ಉಪ್ಪು ಹಾಕ್ಬೋದು, ಅದು ಇನ್ನೊಂದ್ಸಲಿ ಟೀಯಲ್ಲಿ ಉಪ್ಪು ಹಾಕ್ಬೋದು. ಅದು ಬಿಟ್ಟರೆ ನೀರು ಹಾಕ್ಬೋದು. ಇದಾವೆ ಗೈಸ್, ನೋಡೋಣ, ಟ್ರೈ ಮಾಡೋಣ ಯಾವಾಗುತ್ತವು. ಅದಕ್ಕಿಂತ ಮುಂಚೆ ನಾನು ಕೆಲಸ ಇದ್ದಾವೆ, ಅಮ್ಮ ಬರೋಕ್ಕಿಂತ ಮುಂಚೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ. ಹಾಗೆ ಈ ಎಗ್ನ ಇಲ್ಲಿಗೆ ಇಟ್ಬಿಡೋಣ ಗೈಸ್. ಇದೆ ನೆನಪಿಲ್ಲಿ ಮಾರ್ಕ್ ಇದೆ, ಅದೇ ನೆನಪಿರುತ್ತೆ ಗೈಸ್. ಇದೇ ಎಗ್ಗು. ಸೊ ಬನ್ನಿ ಟ್ರೈ ಮಾಡೋಣ ಗೈಸ್. ನಮ್ಮ ಗಗನಣ್ಣ ನಮ್ಮ ಹೋಟ್ಲಾಗ ಬಂದಿದ್ದಾರೆ. ನಮ್ಮಮ್ಮ ಈಗ ಬಂದರು ಗೈಸ್. ನಮ್ಮಮ್ಮನೂ ಬಂದರು. ಅಪ್ಲೋಡ್ ಮಾಡಿಲ್ಲ ಗಗನಣ್ಣರು ಬಂದು ಅವ್ರೇನೋ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಮತ್ತೆ ಕನ್ಸಿಸ್ಟೆನ್ಸಿ ಆಗಿರ್ಬೇಕು ಅನ್ನೋದು ನೋಡಿ ಗೈಸ್. 10K ಆದ್ಮೇಲೆ ಎಷ್ಟು ಬೇಜವಾಬ್ದಾರಿ ಅವರಿಗೆ ಗೈಸ್. ಅಣ್ಣಂದು 10K ಆಗಿದೆ, ಸೆಲೆಬ್ರೇಷನ್ ಮಾಡ್ಬೇಕು. ನಾವು ಮಾಡಿಲ್ಲ, ಇನ್ನೂ ಮಾಡೋಣ. ನನಗೆ ಇಲ್ಲ ಸರ್, ಆಯ್ತಾ ಸರ್? ಇಲ್ಲ ನಿಮಗೆ ಇಲ್ಲ ಇಲ್ಲ ಗೈಸ್, ನಮ್ಮಮ್ಮ ಬಂದವ್ರೆ ಗೈಸ್. ನಮ್ಮ ಮದರ್ ಇಂಡಿಯಾ ಫುಲ್ ಪೂಜೆ ಗೀಜೆ ಮಾಡ್ಕೊಂಡು ಮಲ್ಲಿಗೆ ಉಟ್ಕೊಂಡು ಬಂದವ್ರೆ ಅಪರೂಪಕ್ಕೆ. ಪಾಪ ಗೈಸ್, ನಮ್ಮಮ್ಮ ಕೇಳಿ ಸಾಕಾಯ್ತು. ಬಂದ್ ಕೂಡ್ಲೆ ರೆಡಿ ಆಗ್ಬೇಕಂತ ಗೈಸ್ ಇವರಿಗೆ. ಬನ್ನಿ ಗೈಸ್, ಹೋಗಿ ರೇಷನ್ ಅಂತ ರೇಷನ್ ತಾಂಬರನೇ ಅಂತ ತರ್ಬೇಕು ಗೈಸ್. ತಾಂಬರನ ಬನ್ನಿ ಗೈಸ್. ಈಗ ರೇಷನಿಗೆ ಹೋಗ್ತಾ ಇದೀನಿ. ರೇಷನ್ ತಗೊಂಡು ಹೋದ್ಮೇಲೆ ಹೋಗಿ ಪ್ರ್ಯಾಂಕ್ನ ಸ್ಟಾರ್ಟ್ ಮಾಡೋಣ ಗೈಸ್. ಎಲ್ಲ ರೇಷನ್ ಗೀಷನ್ ತಂದಿದ್ದಾಯ್ತು. ಸೊ ಈಗ ಅಮ್ಮ ಗೋಧಿ ಹಿಟ್ಟು ಕಲ್ಸಕತ್ತಾರೆ. ಅದು ಆಯ್ತು, ಚಾಲೆಂಜ್ ಮುಗ್ದೆ ಹೋಯ್ತದ. ಚಾಲೆಂಜ್ ಮುಗ್ದೋಯ್ತು. ಕೊಡ್ತಾನೆ ಎಲ್ಲ ಒಂದೇ ಕೆಲಸ. ಬೆಳಿಗ್ಗೆ ಇದ್ದ ಬಂದು ಬಾಗಿಲು ತಂದು ಎಲ್ಲ ಮಾಡಿದಾನೆ. ಸಾಕು ಕೆಲ್ಸ ಇದೆಯಾ ಬೇಡ? ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಯಾವ ಚಾನ್ಸೇ ಇಲ್ಲ. ನಮ್ ಕೆಲ್ಸ ಏನೈತೆ ಅದು ಇದು ತರೋದು, ಬಾಕ್ಲು ತೆಗಿಯೋದು, ಕೆಲಸ ಎಲ್ಲ ಮಾಡ್ಕೊಡ್ತಾನೆ ನನ್ ಮಗ. ಅಷ್ಟು ಒಳ್ಳೆ ನೋಡಿ ಹೇಳ್ರಿ ಅಂದ್ರೆ ಹೆಂಗ್ ಹೇಳ್ತಾರ. ಈಗ ಹಿಟ್ಟೆಲ್ಲ ಕಲ್ಸ್ಕೊಡ್ತೇನ್ರಿ. ಗಾಸ್ ಈಗ ಹಿಟ್ಟು ಕೊಡ್ತೇನ್ರಿ. ಕೊಡಲ್ಲ, ನನಗೆ ಶಕ್ತಿ ಕೊಡ್ತಾನೆ. ಇಲ್ಲ ಶಕ್ತಿ ಇಲ್ಲ ನನಗೆ. ಇಲ್ಲ ಗೈಸ್. ಅಮ್ಮ ಬಟ್ಟೆ ತಗೊಂಡು ಏನ್ ಮಾಡ್ಕೊಂಡು ಏನ್ ಮಾಡ್ಬೋದು? ಹೊಡಿತೀಯ ಅಂತ ಸೀನ್ ಎಲ್ಲ ಮಾಡ್ಬೇಡ ಒಮ್ಮೆ ಗೈಸ್. ಮುಚ್ಚ ತೆಗೆ ಬೈತಕೊಂಬಂದಿ ಹೀಗಿನ್ ಹೋಗಿ ಇನ್ನೊಂದ್ಸಲಿ ನೀರೆಲ್ಲ ಚೆಲ್ತದಾರೆ. ಅಲ್ಲಿಗೆ ನೀರ್ ಬಿದ್ರೆ ಆಯ್ತಾಯ್ತು. ಕಲ್ಸ್ ಮಾಡಕ್ಕೆ ಕಲ್ಸ್ಬರಲ್ಲ ಯಾವನ. ಯಾಕೆ ನೇತ್ರ ಅವರೇ, ಯಾಕೆ? ಇವತ್ತು ಅದೇ ಬ್ಲಾಗ್ ಅಮ್ಮ. ಬಿಸಾಕ್ ಹೋದ್ರು. ಬಾರಮ್ಮ ಹೊಡಿಯಲ್ ಬಾ. ಆಯ್ತು ಬಾ. ಹೊಡಿಯಲ್ಲ. ಸಾರಿ. ಗೈಸ್ ಬ್ಲಾಕ್ ಆದ್ರೆ ಗೈಸ್ ಅದಿಲ್ಲ ಆಗಿಲ್ಲ. ರಿಯಾಕ್ಷನ್ ಬಾರಿ ಗೈಸ್. ಹೊಡಕ್ಕಿಂತ ಮುಂಚೆ ಬಾರಿ ರಿಯಾಕ್ಷನ್ ಇತ್ತು. ಆಗಿಲ್ಲ, ಅದಿಲ್ಲ ಹೇಳ್ಬೇಕು. ಇಲ್ಲಿ ಹೇಳ್ಬೇಕು. ಗೈಸ್ ಪ್ರ್ಯಾಂಕ್ ಆದ್ರೆ ಗೈಸ್ ಸಕ್ಸಸ್ಫುಲ್. ಅದಿಲ್ಲ ಹೇಳ್ಬೇಕು, ನಮಗಿಲ್ಲಿ ರಿಯಾಕ್ಷನ್ ಬೇಕು. ಹೇಳು. ಅದೇ ಗೈಸ್, ಚೊಂಬೆಲ್ಲ ಬಿಸಾಕಿ ಎತ್ತತ್ಲಕ್ಕೆ ಬಯಕತ್ ಬಿಟ್ಟಾರ ಗೈಸ್. ಒಡಕಿನ ಮುಂಚೆ ಬಾರಿ ಇತ್ತು, ನೋಡಿದ್ರೆ ಅನ್ಕೊಂತೀನಿ. ಸೊ ಬನ್ನಿ ಗೈಸ್.
ಅದೇನಿಲ್ಲ ಗೈಸ್, ನಮ್ದು ಕಂಟೆಂಟ್ ಪ್ರ್ಯಾಂಕ್ ಮಾಡೋದು ಪ್ರ್ಯಾಂಕ್ ಅದು ಹಂಗೆ ಅನ್ಸದ ಅವರಿಗೆಲ್ಲ. ಇದಕ್ಕೆ ಬರು ಗೋ ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದಾರೆ ನಮ್ಮಮ್ಮ. ಮೊಟ್ಟೆ ಎಗ್ ಪ್ರ್ಯಾಂಕ್ ಆಯ್ತು ಗೈಸ್. ಅದಿಲ್ಲ ಅದೇ ಅವ್ರು ಇಟ್ಟು ಕಲ್ಸಕತ್ತಾರ, ಅದನ್ನ ಕಲ್ಸ್ಬೇಕಂತ ಈಗ. ಕಲಿಸ್ತೀನಿ, ಬನ್ನಿ. ಸೊ ಬನ್ನಿ ಗೈಸ್. ಅನ್ನ ಮಾಡಂದ್ರೆ ಅನ್ನ ಮಾಡ್ತಿದ್ದೀನಿ. ಹಾಕ್ಕೊಡ್ತೀನಿ ಇಲ್ಲಿ ನೋಡ್ರಿ ಗೈಸ್, ಇವ್ರು ಇಲ್ಲಿ ಬಯಕತ್ತಾರ ಪ್ರ್ಯಾಂಕ್ ಆಗಿ. ಮೇಡಮ್ ಪ್ರ್ಯಾಂಕ್ ಮೇಡಮ್ ಅಲ್ಲಮ್ಮ, ಪ್ರ್ಯಾಂಕ್ ಆಗೋದಲ್ದೆ ಮತ್ತಿಲ್ಲಿ ಬಯಕತ್ತಾರ. ಬಾರು ನೀನು ಅಯ್ಯೋ ಆಸರಾಗ ಒಂದಿತ್ತು. ಅಯ್ಯೋ ಅಮ್ಮ ಗೈಸ್, ನಾನೆಲ್ಲ ಆಸ್ರಾಕಿನ್ ಗೈಸ್. ನಾನು ಹೇಳಿದ್ದ ನೀನ್ ಹೇಳಿದ್ ನೀನು ಇದು ಒಂದ್ ಕೆಲಸ ಮಾಡು ಸಫಿಸೆಂಟ್ ಆಗತ್ತೆ ನನ್ ಮನ್ಸಿಗೆ. ಗೈಸ್. ಈಗ ಅನ್ನ ಮಾಡಂದ್ರೆ ಅನ್ನ ಮಾಡ್ತೀನಿ ಅಷ್ಟೇ ಗೈಸ್. ಓಕೆ ಗೈಸ್, ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ನಮ್ಮಮ್ಮ ಮೊಟ್ಟೆ ಪ್ರ್ಯಾಂಕ್ ಆಗಿದ್ದಾರೆ. ಸೊ ಓಕೆ ಗೈಸ್, ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋಗೋಸ್ಕರ ಕಾಯ್ತೀರಿ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್, ಬಾಯ್.